ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇವತ್ತು ಸೆಕೆಂಡ್ ಹಾರ್ವೆಸ್ಟಿಂಗು ಡ್ರ್ಯಾಗನ್ ಫ್ರೂಟು. ಲಾಸ್ಟ್ ಟೈಮ್ ಬಂದು 3 ಕಾಯಿ ಸಿಕ್ಕಿತ್ತು. ಇವಾಗ ಒಂದು 10-15 ಕಾಯಿ ಇದೆ. ಹಾರ್ವೆಸ್ಟಿಂಗ್ ಮಾಡೋಣ. ಇದು ನೋಡಿ ತುಂಬಾ ಇದಿಲ್ಲ, 2 ವರ್ಷದ ಗಿಡ, 2-3 ವರ್ಷದ ಗಿಡ, 3 ವರ್ಷದಿಂದ ಕಾಯಿ ಬಿಡ್ತಾನೇ ಇದೆ. ಇದು ನಾನು ತಂದು ಹಾಕಿದ ವರ್ಷದಿಂದನೇ, ಫಸ್ಟ್ನೇ ವರ್ಷದಿಂದನೇ ಬಿಡ್ತಾ ಇದೆ. ಇದು 3ನೇ ವರ್ಷ. 3 ಟೈಮು 4 ಟೈಮ್ ಕಿತ್ಕೊಂಡಿದ್ದೀನಿ. ವರ್ಷಕ್ಕೆ 1 ಟೈಮ್ 2 ಟೈಮ್ ಬಿಟ್ಟಿದ್ದು. ಇವಾಗ ನೋಡಿ 2ನೇ ಟೈಮು ಇನ್ನೂ ಮತ್ತೆ ನೋಡಿ ಆವಾಗಲೇ ಹಾಕಿದೆ. ಇಲ್ಲಿ ಇದೆ 3ನೇ ಟೈಮ್ಗೆ. ಇವಾಗ ಫಸ್ಟ್ನೇ ಟೈಮ್ ಕಿತ್ಕೊಂಡಿದ್ದೀನಿ, 2ನೇ ಟೈಮ್ ಇವಾಗ ಕಿತ್ಕೊತಾ ಇದ್ದೀನಿ. ಆಮೇಲೆ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೂ ಒಂದು ಸತಿ ಬರುತ್ತೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ? ಇಲ್ಲಿದೆ ನೋಡಿ 3ನೇ ಟೈಮ್ಗೆ. 3ನೇ ಟೈಮ್ ಹಾರ್ವೆಸ್ಟಿಂಗು ಬರ್ತಾ ಇದೆ. ಹಾರ್ವೆಸ್ಟಿಂಗ್ ಕಿತ್ಕೊಳ್ಳೋಣ, ಆ ಟೈಮಲ್ಲಿ ವಿಡಿಯೋ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಇವಾಗಿರೋ ಅಂಥ ಡ್ರ್ಯಾಗನ್ ಫ್ರೂಟು ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳೋಣ ಬನ್ನಿ. ನಿಮಗೆ ಯಾರಿಗಾದರೂ ಬೇಕು ಅಂದರೆ ಗಿಡಗಳನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದನ್ನ ಗ್ರೋ ಮಾಡಿ ನಿಮಗೆ ಸೆಂಡ್ ಮಾಡ್ತೀವಿ. ಓಕೆನಾ? ಇವಾಗ ಹಾರ್ವೆಸ್ಟಿಂಗ್ ಮಾಡೋಣ. ಈ ಗಿಡ ಗ್ರೋ ಮಾಡೋದು ಈಸಿ ಇದೆ. ಒಂದು ಕಟ್ ಮಾಡಿಕೊಂಡು ಮರಳು ಆಮೇಲೆ ಮಣ್ಣು ಹಾಕಿ 2 ಮಿಕ್ಸ್ ಮಾಡಿ ಒಂದು ಬಕೆಟಲ್ಲಿ ಹಾಕಿ ಒಂದು ಚುಚ್ಚಿಬಿಟ್ರೆ ಸಾಕು, ಬೇರೆ ಬಿಟ್ಕೊಳ್ಳುತ್ತೆ. ಇದು ಆನ್ಲೈನಲ್ಲೂ ಸಿಗುತ್ತೆ. ಆನ್ಲೈನಲ್ಲೂ ಒಂದು ಗಿಡ ಬಂದು 200 ರೂಪಾಯಿ ಹೇಳ್ತಾರೆ, 200, 250, 150 ಈ ಥರ ಗಿಡ ಸೈಜ್ ಮೇಲೆ ಹೇಳ್ತಾರೆ. ನಾನು ಈ ಗಿಡನ ಕೊಂಡ್ಕೊಂಡು ಬಂದಿದ್ದು ನಮ್ಮ ಮನೆ ಹತ್ರ ನರ್ಸರಿಯಿಂದ. ಹಾಗಾಗಿ ಇವಾಗ 3 ವರ್ಷ ಆಯಿತು ಗಿಡ ಇಟ್ಬಿಟ್ಟು. 3 ವರ್ಷದಿಂದ ನನಗೆ ನೆಟ್ಟಿರೋ ಒಂದು ವರ್ಷದಿಂದನೇ ಒಂದೊಂದು ಕಾಯಿ ಬಿಟ್ಕೊಂಡ್ಬಂತು. ಲಾಸ್ಟ್ ಇಯರ್ ಅಷ್ಟು ತುಂಬ ಬಿಡ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನು ಈ ಥರ ವಿಡಿಯೋ ತುಂಬ ಬರುತ್ತೆ. ಈ ವರ್ಷದಲ್ಲಿ ಸ್ವಲ್ಪ ಸೈಜು ಕಮ್ಮಿ ಬಂದಿದೆ ನೋಡಿ. 8 ಕಾಯಿ ಬಂದಿದೆ, ಸಾಕಾಗಿದೆ ನಮಗೆ. 1 ವಾರಕ್ಕಾಗುವಷ್ಟು ಹಣ್ಣು ಬಿಟ್ಟಿದೆ. ಈ ಥರ ಒಂದು ಗಿಡ ಇಟ್ಟರೆ ಮನೆಯಲ್ಲಿ ಒಂದು ವರ್ಷದಲ್ಲಿ ಎಲ್ಲರೂ ತಿನ್ಬೋದು, ಅಷ್ಟು ಕಾಯಿ ಬಿಡುತ್ತೆ. ಇಷ್ಟ ಆದರೆ ಗ್ರೋ ಮಾಡ್ಕೊಳ್ಳಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್. ಇಷ್ಟೊತ್ತು ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.